ಕಂಠಿಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದೆಯಾ ಅತ್ತೆ? ನನ್ನ ಮತ್ತೆ ಕಂಠಿ ಮದುವೆ ನಿಜವಾಗ್ಲೂ ನಡೆಯುತ್ತಾ? ಅವ ಬಾ ಕಂಠಿ. ಇದೇಕವ ಇಲ್ಲಿದ್ಯಾ? ಬಾ ಊಟ ಮಾಡಮ್ಮ, ಹೊಟ್ಟೆ ಹಸಿತೈತೆ. ಇವತ್ ಮಧ್ಯಾಹ್ನ ಮನೆಗೆ ಪೂರ್ವಿ ಬಂದಿದ್ಲು. ನೋಡ್ಕಂಟಿ, ನಾನು ಇಲ್ಲಿ ಗಂಟ ನಿಂಗೆ ಯಾವ್ದ್ರಾಗೂ ಬಲವಂತ ಮಾಡಿಲ್ಲ. ಆದ್ರೆ ಇನ್ಮ್ಯಾಕೆ ಪೂರ್ವಿ ನಮ್ಮ ಮನೆಗೆ ಬಂದಾಗ ನೀನು ಮನೆಯಾಗೆ ಇರ್ಬೇಕು. ಅವ ಏನವ ಇದು? ಅವಳು ನಮ್ಮ ಮನೆ ಸೊಸೆಯಾಗೋಳು ಮಗ. ಮದ್ವೆಗೂ ಮೊದಲೇ ಅವಳ ಮನ್ಸಿನಲ್ಲಿ ಕೈ ಉಂಟಾದ್ರೆ ಹೆಂಗ್ಲ? ನೀನು ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ಮನ್ಸಿನಲ್ಲಿ ಇಟ್ಕೊಂಡು ಅವಳಿಂದ ದೂರ ಇರೋದೇನು ಬೇಕಾನಿಲ್ಲ. ಅವಳು ನೀನು ಹೆಂಡತಿ ಆಗೋಳು. ಗೆಪ್ತಿರ್ಲಿ. ಊಟಕ್ಕೆ ಬಾ. ಅಣ್ಣಯ್ಯ, ಅವ್ವ ಹೇಳಿದನ್ನ ಕೇಳಿಸ್ಕೊಂಡೆ. ಇವತ್ತರ ನಾಳೆ ಅವಂತ ದಿಟ್ಟ ಹೇಳ್ಬಿಡಮ್ಮ ಅನ್ಕೊಂಡಾಗ್ನೆಲ್ಲ ಅವ್ವ ಪೂರ್ವಿನೇ ಈ ಮನೆ ಸೊಸೆ ಅಂತ ಒತ್ತಿ ಒತ್ತಿ ಹೇಳ್ತಿರ್ತಾರೆ. ಏನು ಮಾಡೋದು ಅರ್ಥ ಆಯ್ತಲ್ಲವ. ನಾನು ಖುಷಿಯಾಗಿ ನಿಂತ ಒಂದು ವಿಷಯ ಹೇಳಮ್ಮ ಅನ್ಕೊಂಡೆ. ಏನು? ಆ ಸೀರೆನ ಪುಟ್ಟಕ್ಕಂಗೆ ಕೊಟ್ಟಿದ್ನಲ್ಲ, ಅದನ್ನ ಅವ್ರ ಸ್ನೇಹಿಗೆ ಕೊಟ್ಟವ್ರೆ. ಅವಳೇ ಉಟ್ಕತಾಳಂತೆ. ಈಗ ಸಂತೋಷ ಎಲ್ಲ ಮಾಯ ಆಗೋಯ್ತಂಗವ. ಬಿಡು. ಅಣ್ಣಯ್ಯ, ನಾನು ಆ್ಯಕ್ಚುಲಿ ನಿಮ್ಮ ಹುಡುಗಿ ಬಗ್ಗೆ ಮಾತಾಡೋಕ್ಕೆ ಬಂದೆ. ಹ್ಞೂ ಅಣ್ಣಯ್ಯ, ಈಗ ಅವ್ರು ಕಾಲ್ ಮಾಡಿದ್ರು. ಭಾವನ? ಹ್ಞೂ, ಸ್ನೇಹ ಅದಕ್ಕೆ ಫೋನಿಂದ. ನಿಮ್ಮ ಹುಡುಗಿ ಇರಲಿಲ್ಲ ಅಂದಿದ್ರೆ ನಾವಿಬ್ರು ಕೂಡ ಮಾತಾಡೋಕ್ಕಾಗ್ತಿರ್ಲಿಲ್ಲ. ಅವಳಿಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ಬಿಡು. ಅಷ್ಟೇ ಆಮೇಲೆ ನೀನು ನನ್ನ ತಂಗಿ ಒಂದು ಗೊತ್ತಾದ್ರೆ ನಾನೇ ಬಂಗಾರ ಮಗ ಅಂತ ಗೊತ್ತಾಗಿಲ್ವಾ? ಅವಂತ ಈಸಿ ಹೇಳೋಕ್ಕೂ ಮೊದಲು ಅವಳ ತಕ್ಕ ನನ್ನ ಪ್ರೀತಿ ಈಸಿ ಹೇಳ್ಬೇಕು ತಂಗಿಯವ. ಅದೇನೋ ಇಬ್ಬರಿದ್ರಿಗೂ ಐಸಿ ಹೇಳ್ಬೇಕಾದ್ರೆ ಎದೆ ಡವಡವ ಅಂತದೆ ಕಣವ. ತಂಗಿಯವ, ಸ್ನೇಹ ಅವಳ ಫೋನಿಂದಾನೇ ನಿಂಗೆ ಫೋನ್ ಮಾಡಿದ್ಲು ಅಂದಲ್ವಾ? ಹೌದು. ಅವಳ ಫೋನ್ ನಂಬರ್ ಕೊಡವಾ? ಫೋನಾಗಾದ್ರೂ ಹೇಳ್ಬಿಡ್ತೀನಿ, ದಿಗ್ಲಿ ಕಮ್ಮಿ ಇರ್ತದೆ. ಓಹೋ, ಫೋನ್ ನಂಬರ್ ಹೀಗ ವಸೂಲಿ ಮಾಡೋದು? ಅತ್ತಿಗೆ ನನ್ನನ್ನು ನಂಬಿ ಫೋನ್ ಮಾಡ್ತಿದ್ದಾರೆ. ಸಲೀಸಾಗಿ ಕೊಟ್ಬಿಟ್ರೆ ತಪ್ಪಾಗೋಗತ್ತಣ್ಣಯ್ಯ. ತಂಗವ ಕೊಡವ. ಹುಡುಗಿರ್ ನಂಬರು ಈಸಿಯಾಗಿ ಸಿಕ್ಕಿದ್ರೆ ಮಜಾ ಇರಲ್ಲ, ಅದನ್ನ ಸಂಪಾದಿಸ್ಕೋಬೇಕು. ಇದೇನವ ದಿಢೀರಂತ ಅಣ್ಣಯಿಂದವೇ ವ್ಯವಹಾರ ಮಾತಾಡ್ತಿದ್ಯಾ? ವ್ಯವಹಾರನೇ. ಸರಿ ಬಿಡು, ಬೇಡ. ನಿನ್ನ ನೋಡಿದ್ರೆ ಪಾಪ ಅನಿಸ್ತಿದೆ. ಒಂದು ಕೆಲಸ ಮಾಡ್ತೀನಿ. ಸರಿ ಹೇಳು. ನಂಬರ್ ಕೊಡ್ತೀನಿ. ಆದ್ರೆ ಸದ್ಯಕ್ಕೆ 2 ನಂಬರ್ ಕೊಡೋದು.
99. ವಸು ಸಾರಿ ಅಣ್ಣಯ್ಯ, ಪೂರ್ತಿ ನಂಬರ್ ಕೊಡಕ್ಕಾಗಲ್ಲ. ಬಾ ಊಟಕ್ಕೆ ಹೋಗೋಣ. ವಸು ವಸು ಸಾನಕ, ಹೆಂಗಿದ್ಯಾಕ? ಸಂದಾಕಿವ್ನಿ. ಸೇ ಅವ್ವ ಬಾರ ಮಗ, ಕುತ್ಕ ಬಾ. ಕುಂತ್ಕೊಳ್ಳಪ್ಪ. ಯಾಕೆ ಪುಟ್ಟಕ್ಕ ನನಗೆ ಮಾತ್ರ ಮೆಲ್ಲಿಗೆ ಹೇಳ್ತಿದ್ಯಾ? ನೀವ್ಯಾಕ್ರೋ ಬಂದ್ರಿ ಇಲ್ಲಿ? ಲೈ, ನಾನು ಹೇಳಿಲ್ವಲ್ಲ ಪುರ್ಸೆ, ಇಲ್ಲಿಗೆ ಬರೋದು ಬೇಡ, ಟೌನ್ಗೆ ಹೋಗಿ ತಿಂಡಿ ಮಾಡ್ಕೊಂಬರ್ಮ ಅಂತ. ನಾನು ಹೇಳ್ದೆ ಸ್ನೇಹ, ಆದರೆ ಇವನಯ್ಯ ಪುಟ್ಟಕ್ಕನ ಮೆಸ್ಕೋಗಿ ತಿನ್ಬಿಟ್ಟು ಬರಮ್ಮ ಅಂತ ಕರ್ಕೊಂಡು ಬಂದ. ಅಕ್ಕ, ಅದು ಮನೇಲಿ ಮಮ್ಮಿ ತಿಂಡಿ ಮಾಡಿರ್ಲಿಲ್ಲ, ಅದಕ್ಕೆ ಇಲ್ಲಿಗೆ ಬಂದು. ಹಾಂ ಸರಿ ಬಿಡ್ಲಾ ಪುರ್ಸೆ, ಇಲ್ಲಿ ನಿನಗೆ ಮಾತ್ರ ತಿಂಡಿ ಕೊಡ್ತಾರೆ ಅನ್ಸೈತೆ. ನಾನು ಹೋಯ್ತೀನಿ. ಅಕ್ಕ, ಅವ್ರಿಗೇನು ಬೇಕೋ ಬಡ್ಸು. ಕಾಳಿ ಏನನ್ನ ದುಡ್ಡಿನಿಸ್ಯ ಮಾತಾಡ್ಬಿಟ್ರೆ ಏನವ್ವ ಮಾಡೋದು? ಲೇ ಪುರ್ಸಿ, ಬ್ಯಾಗ್ ತಂದಿಲ್ವೇನೋ ನೀನು? ಇವನ್ ಜೊತೆ ಸೇರ್ಕೊಂಡು ಊರ್ ಸುತ್ತಿದ್ಯಾ? ಕಾಲೇಜಿಗೆ ಟೈಮ್ ಆಯ್ತಲ್ಲ, ಇಲ್ಲಿಂದ ಮನೆಗೆ ಹೋಗಿ ಅಲ್ಲಿಂದ ಕಾಲೇಜ್ಗೆ ಹೋಗ್ತೀಯಾ? ಅವ್ನು ಕಾಲೇಜ್ಗೆ ಹೋಗಂಗಿಲ್ವಲ್ಲ ಇನ್ನು ಮ್ಯಾಕೆ. ಏನೋ ಹೇಳ್ತಿದ್ದಾನೆ, ಕಾಲೇಜ್ಗೆ ಹೋಗಾಗಿಲ್ವಾ? ಹ್ಞೂ ಅಕ್ಕ, ಫೀಸ್ ಕಟ್ಟಿಲ್ಲ. ಏನ್ ನಾಟಕ ಆಡ್ತಿದ್ಯಾ? ಚಕ್ಕರ್ ಹಾಕಕ್ ಇದೊಂದು ನೆಪನಾ ನಿಂಗೆ? ಯಾಕೋ ಫೀಸ್ ಕಟ್ಟಿಲ್ಲ? ನೆನ್ನೆ ತಾನೆ ನಿನ್ನ ಮಮ್ಮಿ ಡ್ಯಾಡಿನ ಕಾಲೇಜಲ್ಲಿ ನೋಡ್ದೆ, ಇಬ್ರು ಬಂದಿದ್ರು. ಆಮೇಲೆ ವಾಪಸ್ ಕರ್ಕೊಂಬಂದ್ಬಿಟ್ರು ಅಕ್ಕ, ಫೀಸ್ ಕಟ್ಟಲೇ ಅಲ್ಲ. ಅದು ಮನೇಲಿ ಹೊಸಿ ಕಾಸಿನ ಕಷ್ಟ ಐತೆ. ನಾವು ಯಾರಿಗೋ ದುಡ್ಡು ಕೊಟ್ಟಿದ್ದೋ ಅವ್ರು ಕೊಡೋವರೆಗೂ ಇವನ್ ಫೀಸ್ ಕಟ್ಟೋದು ಬೇಡ ಅಂತ ಅಕ್ಕ ಹೇಳೋರೆ. ಪಾಪ ಪುರ್ಸಿ ಕಾಲೇಜ್ಗೆ ಹೋಗಂಗಿಲ್ಲ. ನಾನು ಕಾಲೇಜ್ಗೆ ಹೋಗಿ ಬರ್ತೀನವ. ಓ ಸುಮಾ, ಕಾಲೇಜ್ಗೆ ಹೊಂಟೇನಮ್ಮ, ಹೋಗ್ಬಾ. ಇವನ್ಗಯ್ಯ ಆ ಅದೃಷ್ಟ ಇಲ್ಲ. ಅವ್ವ ನಾನು ಬರ್ತೀನವ. ಬಾಯ್ ಅಕ್ಕ. ಬಾಯ್. ಆ ಪುಟ್ಟಕ್ಕ 10 ಲಕ್ಷ ಕಳ್ಕೊಂಡಾಗ ಹೆಂಗ್ ವಿಳ ಅಂತ ಒದ್ದಾಡದ್ಲು, ಹಂಗೆ ಈಗ ನನ್ನ ಮಗನ ಕಾಲೇಜ್ ಫೀಸ್ ಕಟ್ಟಿಲ್ಲ, ಅವ್ನ ಕಾಲೇಜ್ಗೆ ಹೋಗ್ದಿರೋದಕ್ಕೆ ಅವಳೇ ಕಾರಣ ಅಂತ ನರಳಾಡ್ತಿರ್ತಾಳೆ. ಅಯ್ಯೋ ದೇವ್ರೆ, ನಾನು 10 ಲಕ್ಷ ಕೊಡದೇ ಇರೋದಕ್ಕೆ ಮಗ ಕಾಲೇಜ್ಗೆ ಹೋಗಿಲ್ವಾ? ಹೆಂಗಾನ ಮಾಡಿ 10 ಲಕ್ಷ ವಾಪಸ್ ಕೊಟ್ಬಿಡ್ಬೇಕು ಅಂತ 10 ಲಕ್ಷ ಸಾಲ ಮಾಡಕ್ ಹೋಯ್ತಾಳೆ. ಅಷ್ಟ್ ದಾರ ಅಷ್ಟ್ ಕೊಂಬ್ ಕಟ್ಕೊಂಡು ಜೀವನ ಶುರು ಮಾಡಿದವಳು 10 ಲಕ್ಷ ಸಾಲ ಮಾಡ್ಕೊಂಡು
ಹೆಂಗ್ ತೀರ್ಸಳೆ ಅಂತ ನಾನು ನೋಡ್ಬೇಕು. ಅಂದರೆ ನಿನ್ನ ಮಗ ಪುರ್ಸಿ ಕಾಲೇಜ್ಗೆ ಹೋಗದೆ ಹಾಳಾಗಿ ಹೋಗಿದ್ರು ಪರವಾಗಿಲ್ಲ, ಪುಟ್ಟಕ್ಕನ್ನು ಹೇಳಬೇಕು. ಆಟೆಯ ಹೌದು ಹಠಯ. ರಾಜಿ, ನಾಯಿ ಮೂಳೆ ಕಡಿತಾ ಇರುತ್ತಂತೆ, ಅದರ ದವಡೆಯಿಂದ ರಕ್ತ ಸೋರ್ತಿದ್ರು ರಕ್ತ ಬರ್ತಾ ಇರೋದು ಮೂಳೆಯಿಂದ ಅಂತ ಮಜವಾಗಿ ತಿನ್ನುತ್ತಂತೆ. ಆಮ್ಯಾಕೆ ಬೋಗಳಕ್ಕೂ ಆಗದೆ ಮೂಲೆಯಲ್ಲಿ ಕೂತ್ಕೋತದಂತೆ. ಹಂಗಾರೆ ನನ್ನ ನಾಯಿನಾ ಬೊಗಳಯ್ಯ, ನನ್ನ ನಾಯಿನಾ? ರಾಜಿ, ಅವಳು ಹಾಳಾಗಿ ಹೋಗ್ಲಿ ಅಂತ ನೀನು ಅದೇ ದಾರಿನಾಗ ಹೋಯ್ತಾ ಇದೆಯಲ್ಲ, ಹೋದ್ರೆ ಏನಾಯ್ತದೆ ಅನ್ನೋದಕ್ಕೆ ಒಂದು ಕಾರಣ ಕೊಟ್ಟೆ ಅಷ್ಟೆ ಅಲ್ವೇ? ಇರುವೆ ಸಾಯ್ಲಿ ಅಂತ ಬೆಂಕಿಗೆ ನಮ್ಮ ಕೈನೂ ಬಿಡಕ್ಕಾಯ್ತದ? ಕಾಳಿ ಜೂಸ್ನಾಗ 50,000 ಕಳೀಲಿಲ್ಲ ಅಂದರೆ ಇಷ್ಟ ನಡೀತಾನೆ ಇರಲಿಲ್ಲ. ಯೋ, ನಾನು ಮಾತಾಡ್ತಿರೋದು ಅವಳು ಮಿಸ್ ಖಾಲಿ ಮಾಡ್ಸೋದ್ರ ಬಗ್ಗೆ, ಕಾಳಿ ಬಗ್ಗೆ ಅಲ್ಲ. ಸರಿ ಸರಿ, ಅದು ಮಾಡಮ್ಮ. ಮೊದಲು ಪುರ್ಸಿ ಕಾಲೇಜ್ಗೆ ಹೋಗ್ಲಿ ಕಣೆ. ಈಗಲೇ ಅವ್ನು ಕಾಲೇಜ್ಗೆ ಹೋಗದೆ ಬೀದಿ ಅಲಿತಾವನೆ. ಇನ್ನು ಕಾಲೇಜ್ ಬಿಟ್ಟು ಮನೆಯಾಗಿ ಕುಂತ್ರೆ ಆಟೆಯ. ಕಂಡುಟ್ಟಿದ್ರೆ DC ಮಾಡ್ತೀನಿ ಅಂತ ಊರಿನಾಗೆಲ್ಲ ಹೇಳ್ಕೊಂಡು ಬಂದೀವ್ನಿ. ಇವ್ನು ಹಿಂಗಾದ್ರೆ ಜನ ನನ್ನ ಮುಖದ ಮೇಲೆ ಉಗಿಯೋಕ್ಕಿಲ್ವ? ನಿಂಗೂ ಕೆಟ್ಟ ಹೆಸ್ರಯ್ಯ. ಅದಕ್ಕೆ ನಾನೇ ಹೋಗಿ ಪುರ್ಸಿನ ಕಾಲೇಜ್ ತೊಗೊಬಿಟ್ಟು ಬರ್ತೀನಿ. ನಿಂತ್ಕ. ಕಾಲೇಜಿಗೆ ಬಿಟ್ಟು ಬರೋದೇನೋ ಸರಿ, ಕೊಟ್ಟಿದ್ ಮಾತು ಮೀರಕ್ಕಿಲ್ಲ ತಾನೆ? ಯಾವುದು? ಅದೇಯ, ಮನೆ ಪತ್ರಕ್ಕೆ ಸಹಿ ಹಾಕ್ಸೋ ಜವಾಬ್ದಾರಿ ನಿಂದು ಅಂತ ಹೇಳಿದ್ಯಲ್ಲ, ಅದು. ಮಾಡಮ್ಮ, ಹೊಸಿ ಟೈಮ್ ಕೊಡು, ಎಲ್ಲ ಒಂದೊಂದಾಗಿ ಆಗ್ತದೆ. ಮೊದಲು ಕಾಲೇಜು, ಆಮೇಲೆ ಆ ಪತ್ರದ ವಿಷಯ. ಬರ್ತೀನಿ. ಲೇ ಪುರ್ಸಿ, ನೀನು ಇವನ್ ಜೊತೆ ಓಡಾಡ್ಕೊಂಡಿದ್ರೆ ನಿನ್ ತಲೆ ಕೆಡಿಸಿ ಲೈಫ್ ಹಾಳು ಮಾಡ್ತಾನಷ್ಟೇ. ಯಾರೋ ದುಡ್ಡು ಕೊಡ್ಬೇಕಂತ ಇವನ್ ಫೀಸ್ ಕಟ್ಟಿಲ್ವಂತ. ಲೇ ದಡ್ಡ, ಮನೆಗೆ ಹೋಗಿ ಗಲಾಟೆ ಮಾಡು, ಸುಮ್ಮನೆ ಕಾಲೇಜ್ಗೆ ಹೋಗದೆ ಚಕ್ಕರ್ ಹಾಕ್ಬೇಡ. ಅಕ್ಕ, ಏನ್ ಬೇಕೋ ನೋಡು. ಮಾವ ನೋಡ್ದ ಸ್ನೇಹಕ್ಕ ಹಿಂಗೆ ಉಗಿದ್ಲು ಅಂತ? ಉಗಿಲಿ ಬಿಡ್ಲಾ, ಯಾರಿಗೆ ಅರ್ಥ ಆಗ್ಬೇಕೋ ಅವ್ರಿಗೆ ಅರ್ಥ ಆಗೈತೆ. ಪುರ್ಸಿ, ನೀನು ಕಾಲೇಜ್ಗೆ ಹೋಗದೆ ಇರ್ಕೂಡ್ದು. ನಿನ್ನ ಫೀಸ್ ದುಡ್ಡನ್ನ ನಾನು ಕೊಡ್ತೀನಿ. ನೀನ್ ಕೊಡ್ತೀಯ ಪುಟ್ಟಕ್ಕ? ಅವ್ವ, ನೀನೇನು ಕೊಡೋದು ಬ್ಯಾಡವ್ವ, ಮಮ್ಮಿನೇ ಕೊಡ್ತದೆ ಬಿಡು. ಲೇ, ಮಮ್ಮಿ ಕೊಡಬೇಕು ಅಂದ್ರೆ ಪುಟ್ಟಕ್ಕನೇ ಕೊಡ್ಬೇಕಲ್ಲ. ಏನು? ಹ್ಞೂ ಕಣಪ್ಪ, ನಾನು ನಿಂಗೆ ಅವ್ವನೇ ಅಲ್ವೇ, ನಾನೇ ಕೊಡ್ತೀನಿ ಬಿಡು. 50,000ವ ನಿಂತವ್ ಎಲ್ಲಿರ್ತೈತೆ? ನನ್ನ ವಾಲೆ ಐತಲ್ಲ, ಅದನ್ನ ಮಡಗಿ ಸುಮ್ಮನೆ ಕಾಲೇಜ್ ಫೀಸ್ ಕಟ್ಟು ಮಾಮ. ನನ್ನ ತವ ಐತೆ, ನನ್ನ ಜೊತೆ ನೀನು ಗಿರ್ಬಿ ಅಂಗಡಿ ತಗ್ಬಾ, ನಾ ಕೊಡ್ತೀನಿ. ಅಯ್ಯೋ ಅವ್ವ, ಅದೆಲ್ಲ ಹಿಂಗೆ ಬೇಡ, ನೀನು ಸುಮ್ಕಿರು. ಲೇ, ದೊಡ್ಡವ್ರು ಕೊಡ್ತೀನಿ ಅಂತ ಹೇಳ್ಬೇಕಾರೆ ಬೇಡ ಅಂತ ಹೇಳ್ಬಾರ್ದಕ್ಕಲ್ಲ. ಪುಟ್ಟಕ್ಕ, ನಿನ್ ಜೊತೆಗೆ ನಾನು ಬರ್ತೀನಿ. ನಮ್ಮ ಕಾರು ಬಾವ. ಪುರ್ಸೆ ಎದ್ದು ಬರಲ್ಲ. ನೀನು ಹಾಳಾಗೋಗೋದಲ್ದೆ ನಿನ್ನ ಜೊತೆ ಹಾಕೊಂಡು ಇವನು ಹಾಳು ಮಾಡಬೇಕು ಅಂತಿದ್ಯೇನೋ? ಓದ ಹುಡುಗ ಕಣ ಅವನು. ಏನಂದೆ? ಫೀಸ್ ಕಟ್ಟೋಕ್ಕಿಲ್ಲ ಅಂದರೆ ಕಾಲೇಜ್ಗೆ ಹೋಗೋಕ್ಕಿಲ್ಲ ಅಂತೀಯಾ? ನಡಿ, ಕಾಲೇಜ್ಗೆ ಹೋಗಮ್ಮ. ಹೋಗೋ.
ಈ ಒಂದು ವಿಷಯದಲ್ಲಾದ್ರೂ ನಿನ್ನ ಅಪ್ಪ ಅನ್ಸ್ಕೊಂಡೊಂದು ಸರಿಯಾಗಿದ್ದಾನಲ್ಲ. ಕಂಡವನ ಜೊತೆ ಊರು ಸುತ್ತೋದು ಬಿಟ್ಟು ನೆಟ್ಟು ಕಾಲೇಜ್ಗೆ ಹೋಗಿ ಓದ್ಕೋ. ಹೋಗು. ಬೇಕಿತ್ತ ನಿಂಗೆ ಬೇಡ ಹತ್ತು. ಏಯ್, ಅವ್ನು ಕಾಲೇಜ್ ತಾವು ಬಿಡಕ್ಕೆ ಹೋಯ್ತಾ ಇರೋದು. ಹೋಗಿ ಕೆಲಸ ನೋಡು. ನಾನು ಏಟೇ ನಾಜೂಕಾಗಿ ದುಡ್ಡಿನ ಸಹಾಯ ಮಾಡ್ತೀನಿ ಅಂದ್ರೂ ಅದನ್ನು ಪುಟ್ಟಕ್ಕ ಬೇಡ ಅಂದ್ಬಿಟ್ರಕಲ್ಲ. ಅಣ್ಣು, ನಿನ್ನೆ ಮನೆಗೆ ಪೂರ್ವಿ ಅತ್ತಿಗೆ ಬಂದಿದ್ರಂತೆ. ಅವ್ವ ನಿಂಗೆ ಬೈದ್ರಂತೆ. ಇನ್ಮ್ಯಾಕೆ ಮನೆಯಾಗೆ ಇರ್ಬೇಕಂತ ಹೇಳಿದ್ರಂತೆ. ಹೌದಣ್ಣ? ಅಯ್ಯೋ ನಿನ್ನಲ್ಲಿ ಅಣ್ಣ ಏನು ಹೇಳ್ತಾವ್ರೆ, ನೀನೇನು ಹೇಳ್ತಿದ್ದಿಲ್ಲ ಬೇಕುಪ್ಪ. ಅವನ್ ಕೇಳಿದ್ ಕೂಡ ಕ್ಷಮಿಸ್ಬಿಡ್ತೀನಿ. ಆ ಪೂರ್ವಿನ ಅತ್ತಿಗೆ ಅಂತ ಕೇಳ್ಕೊಂಡೆಲ್ಲ. ಹಂಗಣ್ಣ ಕೊಡೋಣ ಮಚ್ಚು. ಈ ನನ್ನ ಮಗನ ಇಲ್ಲ ಒಂದು ನಿಮಿಷ ಇರ್ಲ ಅಣ್ಣು. ನೀನು ಅವ್ವಂತವ ಮಾತಾಡಿ ಅವ್ವ ಹೂ ಅನ್ನೋ ಗಂಟ ಪೂರ್ವಿ ಅತ್ತಿಗೆ ನಮಗೆ ಅತ್ತಿಗೆನೆ. ಪಾಪ ಮಾಡ್ಕೋಬೇಡ ಕಣ್ಣ. ಒಸಿ ನಾನು ಹೇಳೋದ್ರಾಗ ನ್ಯಾಯ ಐತೆ, ಅರ್ಥ ಮಾಡ್ಕ. ಏಯ್, ನೀನ್ ನ್ಯಾಯ ಅರ್ಥ ಎಲ್ಲ ಕೇಳೋ ಮೂಡಾಗಿಲ್ಲ ನಾನು. ನಿಮ್ಮನ್ನ ಕರೆದಿದ್ ಯಾಕೆ ಅಂದ್ರೆ ಮುಂದೆ ಪುಟ್ಟಕ್ಕನ ಮೆಸ್ಗೇನ ತೊಂದರೆ ಬಂದ್ರೆ ಅದನ್ನ ಹೆಂಗ್ ತಡಿತೀವಿ ಅಂತ ಮಾತಾಡಕ್ಕೆ. ಹಲೋ ಅಣ್ಣಯ್ಯ, ಹೇಳು. ಸ್ನೇಹ, ನಿನ್ನೆ ನಾನು ನಿನ್ನ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು, ಮರ್ತೇ ಹೋದೆ. ಮುಖ್ಯವಾದ ವಿಷಯನ? ಆ ನೋಟಿಸ್ ಕಳ್ಸಿದ್ಮೇಲೆ ರಾಜೇಶ್ವರಿ ಟೆನ್ಷನ್ ಆಗಿದ್ದಾಳೆ ಅಂತ ಹೇಳಿದ್ಯಲ್ಲ, ಮುಂದೆ ನಾವೇನು ಸ್ಟೆಪ್ ತಗೋಬೇಕು ಅಂತ ನಾವು ಮಾತೇ ಆಡಲಿಲ್ಲ. ಅವ್ರ ಕಡೆಯಿಂದ ಮತ್ತೆ ತೊಂದರೆ ಆಗಲ್ಲ ಅಂತ್ಯ? ನಂಗೆ ಯಾಕೋ ಗೋಪಾಲ ಮತ್ತೆ ಅವನ ಹೆಂಡ್ರು ಮತ್ತೆ ಕಿರಿಕ್ ಮಾಡ್ತಾರೆ ಅಂತ ಅನಿಸ್ತೈತೆ ಕಣೋ. ಅವ್ರು ಖಂಡಿತ ಕಿರಿಕ್ ಮಾಡೇ ಮಾಡ್ತಾರೆ ಅಣ್ಣಯ್ಯ. ಆದರೆ ಅದು ಬಿಟ್ಟರೆ ಅವ್ರ ಕೈಲಿ ಬೇರೆ ಏನೂ ಮಾಡೋಕ್ಕಾಗಲ್ಲ. ಕಾನೂನು ಪ್ರಕಾರ ಆ ಜಾಗ ಗೋಪಾಲ್ನ ಹೆಸರಾಗೈತೆ. ಅವನೇನ ಕೇಸ್ ಹಾಕಿದ್ರೆ? ಅದು ಸರಿನೇ, ಆದರೆ ಅವರಿಂದ ಕೇಸ್ ಗೀಸ್ ಹಾಕೋಕೆ ಸಾಧ್ಯನೇ ಇಲ್ಲ ಸ್ನೇಹ. ಕೋರ್ಟ್ ಮೆಟ್ಲು ಹತ್ತಿದ್ರೆ ಸೋಲು ಪಕ್ಕ ಅನ್ನೋದು ಅವ್ರಿಗೆ ಗೊತ್ತಿದೆ. ಅಣ್ಣು, ಅವನು ಎರಡೆರಡು ಮದುವೆ ಆಗವನೆ. ಕಾನೂನು ಪ್ರಕಾರ ಹೋದ್ರೆ ಚೆನ್ನಾಗಿ ರುಬ್ಬಿ ಮಸಾಲೆ ಹಚ್ತಾರೆ ಹೊಟ್ಟೆಯ. ಕರೆಕ್ಟ್ ಕಲ. ಹೆಂಗೆ ನೋಡಿದ್ರು ಮೆಸ್ಸು ಪುಟ್ಟಕ್ಕಂಗೆ ಸೇರಬೇಕು. ಹೌದು, ಹೇಗೆ ನೋಡಿದ್ರು ಅವರಿಂದ ಏನು ಮಾಡೋಕ್ಕಾಗಲ್ಲ. ಮತ್ತೆ ಯಾಕಣ್ಣಯ್ಯ ಭಯ? ಬೊಗಳು ನಾಯಿ ಬೊಗಳ್ತಾನೆ ಇರುತ್ತೆ. ತೀರಾ ಅತಿಯಾಗಾಡಿದ್ರೆ ಆಮೇಲೆ ನೋಡ್ಕೊಳ್ಳೋಣ. ಸರಿ ಮಾ ಸ್ನೇಹ, ಇದನ್ನೇ ನಿನ್ನ ಹತ್ರ ಕೇಳಬೇಕಾಗಿತ್ತು. ಓಕೆ ಬಾಯ್. ಬಾಯ್. ಇದೆಲ್ಲದ್ರ ಮಧ್ಯೆ ಹೊಡಿತಾರದು ಏನು ಗೊತ್ತಾ? ಆ 10 ಲಕ್ಷ ಮ್ಯಾಟ್ರು. ಕರೆಕ್ಟು. ಅದು ಯಾಕೆ ಬೇಕು? ಅದಕ್ಕೂ ಆ ಗೋಪಾಲನ್ಗೆ ಏನೋ ಸಂಬಂಧ ಐತೆ ಅನ್ನೋದು ಗೊತ್ತಾಯ್ತಾ ಇಲ್ಲ. ಆ ಕಾಳಿ ಬೇರೆ ಅವಾಗ ಅವ್ರಿಗೆ ತೊಂದರೆ ಕೊಡ್ತಾನೆ ಅವನೇ. ಅವನ ಮೇಲೆ ಒಂದು ಕಣ್ಣಿಡು ಅಂತ ಹೇಳಿದಲ್ಲಣ್ಣ. ಈಗ ಅವ್ನು ಏನು ಮಾಡೋದು? ಸದ್ಯಕ್ಕೆ ಅವ್ನಿಗೇನು ಮಾಡೋದು ಬೇಡಕ್ಕಲ್ಲ. ಅವನಿಗೆ ನಮ್ಮ ಕಡೆಯಿಂದ ಧಮಕಿ ಕೊಟ್ರೆ ಸೀದಾ ಬಂದು ಅವನ ಮುಂದೆನೇ ನಿಲ್ತಾನೆ. ಅದು ನಮಗೆ ತೊಂದರೆ. ಅದು ಯಾವ ಗಳಿಗೆಲಿ ಆ ಗೋಪಾಲನ ಡೀಲ್ನ ಅವ್ವ ನಮಗೆ ಕೊಟ್ಟರೋ ಏನೋ, ಅವಾಗ್ಲಿಂದ ನೆಮ್ಮದಿನೇ ಇಲ್ದಂಗೆ ಆಗೋಗದೆ. ತೊಂದರೆ ಮೇಲೆ ತೊಂದರೆ ಅನುಭವಿಸ್ತಾನೆ ಇದ್ದೀವಿ. ಅಂದ್ರೆ ನಿನ್ನ ಮಾತಿನ ಅರ್ಥ ಏನಿಲ್ಲ? ಅಣ್ಣ ಅತ್ತಿಗೆ ನೋಡಿದ ಮ್ಯಾಕೆ ನಿನ್ನ ನೆಮ್ಮದಿ ಹಾಳಾಗೋಗೈತೆ ಅಂತನ? ಅಯ್ಯೋ, ನನ್ನ ಮಗನೇ ಒಂದೇ ಸೆಕೆಂಡ್ಗೆ ಅಣ್ಣಂಗೂ ನಂಗೂ ತಂದು ಮಾಡುತ್ತಾ ಇದೆಯಲ್ಲ. ಏನಾಗ ಒಂದು ನಿಮಿಷ ಇಲ್ಲ, ಅಲ್ಲಿ ನೋಡ್ಲಾ. ತೆಪ್ಪಿಸ್ಕೊಳಕ್ ಪ್ಲಾನ್ ಮಾಡ್ತಾ ಇದೀಯಾ? ಅಲ್ಲಿ ನೋಡ್ಲಾ, ಇವನ್ ಎಲ್ಲೋ ನೋಡಿದೀನಲ್ಲ. ಸದ್ಯಕ್ಕೆ ಸೀರೆ ತಂದಿಲ್ಲ, ಆದರೂ ಆಶೀರ್ವಾದ ಮಾಡಿ. ಇವನು ಕಲ ನಮ್ಮ ಅಣ್ಣನ ರೋಡ್ಗೆ ಅಡ್ಡ ಬರೋನು. ಅವನಾ?
ಏನ್ರಲ್ಲ ಅದು? ಅಲ್ಲಿ ನೋಡೋಣ. ಲೇ ಇವನು ಅವತ್ತು ರಂಗೋಲಿ ಬಿಟ್ಟು ಅಂತಾನೆ, ಇವನಾಗಿ ಇಲ್ಲಿಗೆ ಬರ್ತಾವನೆ.